ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಸೂರ್ಯ ಚೆನ್ನಾಗಿ ಮನೆಗೆ ಕುಡಿದು ಬಂದಿರ್ತಾನೆ. ಕುಡಿದು ಬಂದು ರವಿಯ ಮೇಲೆ ಎರಗ್ತಾನೆ. ಆಗ ರವಿ ಹತ್ರ ಹೇಳ್ತಾನೆ ಸೂರ್ಯ, ನನಗೆ ಸರಿಯಾಗಿ ಬೈಯೋ ಅಂತ ಹೇಳಿ. ಆಗ ರವಿ ಹೇಳ್ತಾನೆ, ಏನಾಗಿದೆಯೋ ನಿನಗೆ ಸೂರ್ಯ ಅಂತೇಳಿ. ಮತ್ತು ಸೂರ್ಯ ಮೋಟ್ ಮಿಠಾಯನ್ನು ಕೇಳ್ತಾನೆ, ಅಂದರೆ ಶ್ರುತಿಯನ್ನು ಕೇಳ್ತಾನೆ. ಆಗ ರವಿ ಹೇಳ್ತಾನೆ, ಶ್ರುತಿ ಡಬ್ಬಿಂಗಿಗೆ ಹೋಗಿದ್ದಾಳೆ ಅಂತೇಳಿ. ಆನಂತರ ಸೂರ್ಯ ಹೇಳ್ತಾನೆ, ಓ ಮೋಟ್ ಮಿಠಾಯಿ ಇದ್ದರೆ ಇವತ್ತು ನನಗೆ ಸರಿಯಾಗಿ ಬೈತಾ ಇದ್ಲು ಅಂತೇಳಿ ಹೇಳ್ತಾನೆ. ಸೂರ್ಯ ಮತ್ತೆ ಹೇಳ್ತಾನೆ, ಯಾರಾದರೂ ನನಗೆ ಬೈರೋ ಅಂತೇಳಿ. ಮತ್ತೆ ಸೂರ್ಯ ಅವನಷ್ಟಕ್ಕೆ ಅವನೇ ಹೇಳ್ಕೊಳ್ತಾನೆ, ಓ ಜಾಸ್ತಿ ಕೋಪ ಇದ್ದರೆ ಮಾತ್ರ ಸೈಲೆಂಟ್ ಆಗಿರೋದು, ಕಡಿಮೆ ಕೋಪ ಇದ್ದರೆ ಮಾತ್ರ ಬೈಯೋದು ಅಂತೇಳಿ ಹೇಳ್ತಾನೆ. ಮತ್ತೆ ಸೂರ್ಯ ಮೀನನ ಬಗ್ಗೆ ಮಾತಾಡ್ತಾನೆ. ಮೀನ ಇದ್ದಾಳಲ್ಲ, ಅವಳು ಸರಿ ಇಲ್ಲ ಅಂತೇಳಿ. ಇದನ್ನೆಲ್ಲ ಕೇಳುವಾಗ ರಂಗನಾಥ್ ಅವರಿಗೆ ಮನಸ್ಸಲ್ಲಿ ತುಂಬ ದುಃಖ ಆಗುತ್ತೆ. ಅಂದರೆ ಸೂರ್ಯ ಚೆನ್ನಾಗಿ ಕುಡಿದು ಬಂದಿರ್ತಾನೆ, ಅವನಿಗೆ ನಿಲ್ಲುವಷ್ಟು ತಾಕತ್ತು ಕೂಡ ಇರೋದಿಲ್ಲ. ಸೂರ್ಯ ಮತ್ತೆ ರವಿಯನ್ನು ನೋಡಿ ಹೇಳ್ತಾನೆ, ಅಂದರೆ ರವಿ ಹತ್ರ ಹೋಗಿ ಹೇಳ್ತಾನೆ, ಮೀನಾ ಇದ್ದಾಳಲ್ಲ, ಅವಳು ನನಗೆ ಮದುವೆ ಆದಮೇಲಾದರೂ ಸತ್ಯ ಹೇಳ್ಬೋದಿತ್ತು, ಅಂದರೆ ರಿಜಿಸ್ಟರ್ ಮಾಡಿಸಿದ್ದ ಮದುವೆಯನ್ನು ಮತ್ತೆ ಆದರೂ ಸೂರ್ಯನ ಹತ್ರ ಹೇಳ್ಬೋದಿತ್ತು. ಸೂರ್ಯ ಕನಕ ಮತ್ತು ಅರುಣ್ನ ಮದುವೆಗೆ ಯಾವಾಗ ಒಪ್ಪಿಗೆ ಕೊಟ್ಟನ ನೋಡಿ, ಆ ನಂತರ ಆದರೂ ಸೂರ್ಯನ ಹತ್ರ ಅವಳು ಮೀನಾ ಬಂದು ಹೇಳ್ಬೋದಿತ್ತು ಅಂತೇಳಿ ಸೂರ್ಯ ಹೇಳ್ತಾನೆ. ಸೂರ್ಯ ಮತ್ತೆ ಅದನ್ನು ಹೇಳ್ತಾನೆ, ಮೀನಾ ಒಂದು ಸಾರಿ ಆದರೂ ಬಂದು, ಅಂದರೆ ರಿಜಿಸ್ಟರ್ ಮ್ಯಾರೇಜ್ ಮದುವೆ ಮಾಡಿಸಿದ್ದು, ನಂತರ ಅವಳ ಕನಕನ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿಸುವ ಹಂತಕ್ಕೆ ಬಂದದ್ದು. ಇದರ ನಡುವೆ ಆದರೂ ಮೀನಾ ಸತ್ಯವನ್ನು ಹೇಳ್ಬೋದಿತ್ತು ಅಂತ ಹೇಳ್ತಾನೆ. ನಾನೇನು ನರ ಹಂತಕನ, ಹೀಗೀಗೆ ಆಗಿತ್ತು ಅಂತ ಹೇಳಿದರೆ ನಾನು ಕೂಡ ಅದನ್ನು ಒಪ್ಕೊಳ್ತಾ ಇದ್ದೆ ಅಂತ ಸೂರ್ಯ ಹೇಳ್ತಾನೆ. ಇಡೀ ಛತ್ರದಲ್ಲಿ ನನ್ನ ಮಾನ ಮರ್ಯಾದೆ ಹೋಗೋ ಥರ ಆಯಿತು ಅಂತ ಹೇಳಿ ಕೂಡ ಹೇಳ್ತಾನೆ. ಅದಕ್ಕೆ ಮನೋಜ ಕೂಡ ಹೇಳ್ತಾನೆ, ನೀನು ಒಬ್ಬನೇ ಅಲ್ಲ ಕಣು, ನಾವು ಕೂಡ ತಲೆ ತಗ್ಗಿಸುವಂತಾಯಿತು ಅಂತೇಳಿ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅರುಣ್ಗೆ ಇದು 2ನೇ ಮದುವೆ ಅಂತ ಗೊತ್ತಾದ ತಕ್ಷಣವೇ ನಾನು ಅವನನ್ನು ಛತ್ರದಿಂದ ಎಳ್ಕೊಂಡು ಬಂದು ಅವನಿಗೆ ಹೊಡೆದದ್ದು ಅಂತ ಹೇಳ್ತಾನೆ. ಆಗ ಹೊಡೆಯುವಾಗ ಅರುಣ್ ಹೇಳ್ತಾನೆ, ನನಗೆ ಇದು 2ನೇ ಮದುವೆ ಹೌದು, ಆದರೆ ಮೊದಲನೇ ಮದುವೆ ಆದದ್ದು ಕೂಡ ನಾನು ಕನಕನ ಜೊತೆ ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ, ಇಷ್ಟೆಲ್ಲ ಹೇಳುವಾಗ ನನಗೇನೂ ಆಗಲಿಲ್ಲ, ಆದರೆ ಆ ಮದುವೆಗೆ ಸಾಕ್ಷಿ ಆದದ್ದು ಮೀನಾ ಅಂತ ಹೇಳುವಾಗ ಮಾತ್ರ ನನಗೆ ಆ ಸತ್ಯವನ್ನು ಅರಗಿಸ್ಕೊಳ್ಳೋಕ್ಕೇ ಆಗಿಲ್ಲ ಅಂತೇಳಿ ಸೂರ್ಯ ಹೇಳ್ತಾನೆ. ಮತ್ತೆ ಸೂರ್ಯ ರಂಗನಾಥ್ ಅವರ ಹತ್ರ ಗೋಗರಿದು ಅಳ್ತಾ ಇರ್ತಾನೆ. ಮತ್ತು ಅಳ್ತಾ ಇರುವಾಗ ಹೇಳ್ತಾನೆ, ಮೀನಾ ಮಾಡಿದ್ದು ತಪ್ಪು ಅಂತ ಹೇಳ್ತಾನೆ. ಆಗ ಅಷ್ಟೊತ್ತಿಗೆ ಮೀನಾ ಮನೆಗೆ ಬರ್ತಾಳೆ. ತಪ್ಪು ಅಂತ ಹೇಳಿ ಮೀನಾ ಕೂಡ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಎಲ್ಲಿಂದ ಬಂತು ಈ ಅಶರೀರವಾಣಿ ಅಂತ ಕೇಳ್ತಾನೆ. ಆಗ ಮೀನಾ ಒಳಗಡೆ ಬಂದು ರಂಗನಾಥ್ ಅವರ ಹತ್ರ ಎಲ್ಲ ವಿಚಾರವನ್ನು ಹೇಳ್ತಾಳೆ. ಕನಕನಿಗೆ ಯಾಕೆ ಮದುವೆ ಮಾಡಿಸಿದ್ದು, ಕನಕ ಏನು ಹೇಳಿದ್ಲು, ಮತ್ತು ತಂದೆಯ ನೆನಪು ಕೂಡ ಮಾಡಿದ್ಲು ಅನ್ನೋ ವಿಚಾರವನ್ನೆಲ್ಲ ಮೀನಾ ರಂಗನಾಥ್ ಅವರ ಹತ್ರ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಅರುಣ್ ಇವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿದ್ದು ನನಗೂ ಕೂಡ ಇಷ್ಟ ಆಗಿಲ್ಲ ಅಂತೇಳಿ. ಅದಕ್ಕೆ ರವಿ ಹೇಳ್ತಾನೆ, ಅತ್ತಿಗೆ ನೀವು ಅರುಣನ್ನು ಇಷ್ಟ ಇಲ್ಲ ಅಂತ ಹೇಳ್ತೀರಿ, ಮತ್ತೆ ಹೇಗೆ ಕನಕನ ಮದುವೆ ಮಾಡಿಸಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಕನಕ ಒಂದು ಮಾತು ಹೇಳಿದ್ಲು, ಅಪ್ಪ ಇದ್ದಿದ್ರೆ ಇವಾಗ ಮದುವೆ ಮಾಡಿಸಿದ್ರು ನನ್ನ ಇಷ್ಟದ ಹುಡುಗನ ಜೊತೆ ಅಂತೇಳಿ. ಆ ಮಾತು ಕೇಳಿ ನನಗೆ ತುಂಬ ಬೇಜಾರಾಯಿತು. ಕನಕನ ಇಷ್ಟಕ್ಕೆ ನಾನು ಅಡ್ಡ ಬಿದ್ದು ಅವಳಿಗೆ ಮದುವೆಯನ್ನು ಮಾಡಿಸಿದೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ಹೇಳ್ತಾಳೆ ಮೀನಾ, ನಾನು ಅವತ್ತು ಮಾಡಿದಂಥ ತಪ್ಪಿಗೆ ಇವತ್ತಿನವರೆಗೂ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಒಂದು ವೇಳೆ ಕನಕನಿಗೆ ಅರುಣ್ ಜೊತೆ ಮದುವೆ ಮಾಡಿಸದಿದ್ದರೆ ಕನಕ ಏನಾಗ್ತಿದ್ರು ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ. ಆ ರೀತಿಯಾಗಿ ಹೇಳ್ತಾಳೆ. ಅಲ್ಲದೆ ರಂಗನಾಥ್ ಅವರ ಹತ್ರ ಕ್ಷಮೆಯನ್ನು ಕೂಡ ಕೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ನಿಮ್ಮ ಮನೆಯವರಂದರೆ ಇವನ್ ತಲೆ ಮೇಲೆ ಒರೆಸ್ತಾ ಇದ್ದ, ನಿನ್ನ ತಮ್ಮನ್ನ ಪರೀಕ್ಷೆ ಬರೆಯುವ ಹಾಗೆ ಮಾಡಿದ, ಹಾಗೆ ನಿನ್ನ ತಂಗಿಯ ಮದುವೆಗೆ ಎಲ್ಲ ಕಡೆಯಿಂದಲೂ ಸಾಲ ಸೋಲ ಮಾಡಿ ವಿಜೃಂಭಣೆಯಿಂದ ಮದುವೆ ಮಾಡೋಕ್ಕೆ ಹೊರಟಿದ್ದ. ಇವಾಗ ಬಂದು ಈ ಥರ ಮಾತಾಡಿದರೆ 2 ಕಣ್ಣೀರು ಅನುಸರಿಸಿದರೆ ಆಗುತ್ತಾ ಅಂತೇಳಿ ಶಾಂತಿ ಬೈತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಅಲ್ಲೆಲ್ಲ ಸಕ್ರೆ, ಇಷ್ಟು ದಿನ ಎಲ್ಲಿದ್ದೆ, ಎಷ್ಟು ದಿವಸ ನೀನು ಬೈಕೋತಾ ಇದ್ದೆ ನನಗೆ, ಇವಾಗ ನನಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದೆಯಾ. ಇನ್ನು ಮುಂದೆ ರೋಹಿಣಿಯ ಪಾತ್ರವನ್ನು ಅಭಿಜ್ಞಾ ಭಟ್ ಅವರು ಮಾಡೋಕ್ಕಿದ್ದಾರೆ. ರೋಹಿಣಿಗೆ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೆ ಇವರಿಗೂ ಕೂಡ ಸಪೋರ್ಟ್ ಮಾಡಿ, ಇನ್ನು ಬದಲಾದಂತಹ ರೋಹಿಣಿ ಪಾತ್ರವನ್ನು ಅಭಿಜ್ಞಾ ಭಟ್ ನಿರ್ವಹಿಸಲಿದ್ದಾರೆ. ಹೀಗೆ ರೋಹಿಣಿ ಅಂದರೆ ಅಭಿಜ್ಞಾ ಭಟ್ ಅವರು ಹೇಳ್ತಾರೆ, ಅತ್ತೆ ಸರಿಯಾಗಿ ಹೇಳಿದರು, ಸೂರ್ಯರವರು ನಿಮ್ಮ ಮನೆಯವರನ್ನು ತಲೆ ಮೇಲೆ ಇಟ್ಕೊಂಡು ಕೂರಿಸ್ತಾ ಇದ್ರು ಅಂತೇಳಿ ಹೇಳ್ತಾರೆ ರೋಹಿಣಿ. ಅದಕ್ಕೆ ಮೀನಾ ಹೇಳ್ತಾಳೆ, ಅವಕಾಶ ಸಿಕ್ಕಿದೆ ಅಂತ ಏನೇನಾಗಿ ಮಾತಾಡಬೇಡಿ ರೋಹಿಣಿ ಅಂತ ಹೇಳ್ತಾಳೆ ಮೀನಾ. ನೀವು ಹೇಳಿರುವ ಸುಳ್ಳು, ಮಾಡಿರೋ ಮೋಸ ಏನು ಕಮ್ಮಿ ಅಲ್ಲ ಅಂತ ಹೇಳಿ ಮೀನಾ ರೋಹಿಣಿಗೆ ಹೇಳ್ತಾಳೆ. ಆಗ ರೋಹಿಣಿ ಬಾಯಿ ಮುಚ್ಕೊಂಡು ನಿಂತ್ಕೊಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅದೇ ಅಲ್ವಾ ಇಷ್ಟು ದಿವಸ ಸುಳ್ಳು ಹೇಳೋಕ್ಕೆ ಇವಳೊಬ್ಬಳೇ ಇದ್ಲು, ಅಂದರೆ ರೋಹಿಣಿ ಒಬ್ಬಳೇ ಇದ್ಲು, ಈಗ ಇವಳು ನೋಡಿ ಇವಳು ಕೂಡ ಅಂದರೆ ಮೀನಾ ಕೂಡ ಕಲ್ತ್ಕೊಂಡಿದ್ದಾಳೆ ಅಂತೇಳಿ ಶಾಂತಿ ಹೇಳ್ತಾಳೆ. ಆಗ ರವಿ ಹೇಳ್ತಾನೆ,
ಅಮ್ಮ ಕನಕ ಅರುಣ್ನ ತುಂಬ ಪ್ರೀತಿಸಿದ್ಲು. ಇಲ್ಲಿ ನೋಡಿದರೆ ಸೂರ್ಯ ಮದುವೆಗೇ ಒಪ್ತಾ ಇರಲಿಲ್ಲ. ಅತ್ತಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ರೀತಿ ಮಾಡಿರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಮನೋಜ ಹೇಳ್ತಾನೆ, ಕರೆಕ್ಟಾಗಿ ಹೇಳಿದ್ಯಾ ಮಂಗ್ಯ, ನೀನು ಶ್ರುತಿ ಕೂಡ ಓಡಿ ಮದುವೆ ಆಗಿದ್ದಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರವಿಗೆ ಕೋಪ ಬರುತ್ತೆ. ಅದಕ್ಕೆ ಮನೋಜ ಹತ್ರ ಹೇಳ್ತಾನೆ, ಓಡಿ ಹೋಗೋದ್ರ ಬಗ್ಗೆ ನೀನು ಮಾತಾಡ್ತಾ ಇದೆಯಾ, ನೀನು ಮದುವೆ ಮನೆಯಲ್ಲಿ ಹಣ ಇಟ್ಕೊಂಡು ಓಡಿ ಹೋಗಿಲ್ವಾ ಅಂತ ಹೇಳ್ತಾನೆ. ಆಗ ಹೇಳ್ತಾನೆ, ನಾನು ಆವಾಗಿನ ಮನೋಜನೇ ಬೇರೆ, ಇವಾಗಿನ ಮನೋಜನೇ ಬೇರೆ, ಇವಾಗ ನಾನು ಫೇಮಸ್ ಬಿಸ್ನೆಸ್ ಮ್ಯಾನ್ ಮನೋಜ್ ಅಂತ ಹೇಳ್ತಾನೆ. ಮನೋಜ ಮತ್ತು ರವಿ ಇಬ್ರು ಕೂಡ ಜಗಳ ಆಡ್ತಾ ಇರುವಾಗ ರಂಗನಾಥ್ ಅವರಿಗೆ ಸಿಟ್ಟು ನೆಟ್ಟಿಗೆ ಇರುತ್ತೆ. ರಂಗನಾಥ್ ಅವರು ಬೈತಾರೆ, ಮುಚ್ಕೊಳ್ರು ಬಾಯಿನ ಅಂತ ಹೇಳಿ. ಆಗ ಇಬ್ರು ಕೂಡ ಅಲ್ಲಿಗೆ ತಂಡ ಆಗ್ತಾರೆ. ಮತ್ತೆ ಮನೋಜ ಹೇಳ್ತಾನೆ, ಅಪ್ಪ ಮೀನಾ ಹೇಳ್ದಾಗೆ ರೋಹಿಣಿ ತಪ್ಪು ಮಾಡಿದ್ಲು, ಹೌದು, ಅದಕ್ಕೆ ಅಮ್ಮ ಇವತ್ತಿನವರೆಗೆ ಅವಳಿಗೆ ಶಿಕ್ಷೆ ಕೊಡ್ತಾನೇ ಇದ್ದಾರೆ ಅಂತ ಹೇಳ್ತಾನೆ. ಆಗ ರವಿ ಹೇಳ್ತಾನೆ, ಎಲ್ಲೋ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಕಣೋ ಅಂತೇಳಿ. ಮತ್ತೆ ಮನೋಜ ಹೇಳ್ತಾನೆ, ಸುಳ್ಳು ಹೇಳೋದು ಮೋಸ ಮಾಡೋದು ಎಲ್ಲ ಒಂದೇ ಅಂತೇಳಿ. ಇದನ್ನೆಲ್ಲ ಸೂರ್ಯ ಕೇಳ್ತಾ ಇರ್ತಾನೆ. ಮೀನಾ ಮತ್ತೆ ಹೇಳ್ತಾಳೆ ರಂಗನಾಥ್ ಅವರ ಹತ್ರ, ಮಾವ ನಾನು ತಪ್ಪು ಮಾಡಿದ್ದೇನೆ, ಹೌದು, ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ಕೊಂಡು ತಪ್ಪು ಮಾಡಿದ್ದೇನೆ ಅಂತ ಕೂಡ ನಿಮ್ಮ ಹತ್ರ ಹೇಳಿದ್ದೇನೆ. ನಾನು ತಪ್ಪು ಮಾಡಲಿಲ್ಲ ಅಂತ ಹೇಳಿ ಸಾಬೀತು ಮಾಡಲಿಕ್ಕೆ ಇಲ್ಲಿಗೆ ಬಂದಿಲ್ಲ. ಯಾರು ಅರ್ಥ ಮಾಡ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮಾವ, ಆದರೆ ನೀವಾದರೂ ನನ್ನನ್ನು ಅರ್ಥ ಮಾಡ್ಕೊಳ್ತೀರಿ ಅನ್ನೋ ನಂಬಿಕೆಯಿಂದ ನಾನು ನಿಮ್ಮ ಹತ್ರ ಎಲ್ಲ ವಿಷಯವನ್ನು ಹೇಳಿಬಿಟ್ಟಿದ್ದೇನೆ ಅಂತ ಹೇಳಿ ಮೀನಾ ರಂಗನಾಥ್ ಅವರ ಹತ್ರ ಹೇಳ್ತಾಳೆ. ಮತ್ತೆ ಸೂರ್ಯ ಹೇಳ್ತಾನೆ, ಅಪ್ಪ ಏನು ಮಾಡಿದ್ರು ಅವ್ರು ಕ್ಷಮಿಸ್ಬೋದು, ಅವ್ರದ್ದು ಬಂಗಾರದಂಥ ಮನಸ್ಸು, ಆದರೆ ನಾನು ನನ್ನ ಹೆಂಡತಿ ಅಂತ ಕ್ಷಮಿಸೋದು ಇಲ್ಲ, ಒಪ್ಕೊಳ್ಳೋದು ಇಲ್ಲ, ನಾಡಿ ನಮ್ಮ ಮನೆಯಿಂದ ಹೊರಗಡೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹಾಗೆ ಮೀನಾ ಆ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಇವನಿಗೆ ಅಲ್ಲಿ ಎಷ್ಟು ಅವಮಾನವಾಯಿತು, ಎಲ್ಲರೂ ಹೇಳ್ತಾ ಇದ್ರು ಗಂಡನಿಗೆ ಗೊತ್ತಿಲ್ಲದಾಗೆ ಮದುವೆ ಮಾಡಿದ್ಲು ಅಂತ ಹೇಳಿ, ಇವಾಗ ಬಂದು ಸಮಜಾಯಿಷಿ ಕೊಡ್ತಾ ಇದ್ದೆ ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ಮನೋಜ ಹೇಳ್ತಾನೆ, ಅಮ್ಮ ಇವಂದು ಬರೀ ಕಾರು ಓಡಿಸೋ ಕೆಲಸ, ಒಂದು ಗೌರ್ಮೆಂಟ್ ಕೆಲಸ, ಅದಕ್ಕೆ ಇವನನ್ನು ಸೈಡ್ಗೆ ಇಟ್ಟಿದ್ದಾರೆ ಅಂತೇಳಿ. ಆಗ ಮೀನಾ ಹೇಳ್ತಾಳೆ, ಹಾಗೆಲ್ಲ ಏನೂ ಇಲ್ಲ, ಇವರನ್ನು ಯಾರೂ ಕೂಡ ತಾಸ್ಕಾರ ಮಾಡಿಲ್ಲ, ಇವರನ್ನು ಎಲ್ಲರೂ ಒಂದು ರೀತಿಯಲ್ಲಿ ಒಳ್ಳೆಯವರಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ ಮೀನಾ. ಆಗ ಮೀನನಿಗೆ ಸಿಟ್ಟು ಬಂದು ಮನೋಜ್ನ ಮೇಲೆ ವಾಯ್ಸ್ ರೇಸ್ ಮಾಡ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಇವಾಗ ಯಾಕೆ ಮನೋಜ್ನ ಮೇಲೆ ನೀವು ವಾಯ್ಸ್ ರೇಸ್ ಮಾಡೋದು, ಸೂರ್ಯವರ ಮೇಲೆ ನಿಮಗೆ ಅಷ್ಟೊಂದು ನಂಬಿಕೆ ಅಭಿಮಾನ ಇದ್ದರೆ ನೀವು ಅವರಿಗೆ ಗೊತ್ತಿಲ್ಲದಿಲ್ಲದ ಹಾಗೆ ಯಾಕೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸಿದ್ರಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಅದಕ್ಕೆ ಮೀನನಿಗೆ ಸಿಟ್ಟು ಬರುತ್ತೆ. ಅದಕ್ಕೆ ಮೀನಾ ಹೇಳ್ತಾಳೆ ರೋಹಿಣಿ ಹತ್ರ, ಬೇಡ ರೋಹಿಣಿ, ನಮ್ಮ ಕುಟುಂಬದ ವಿಷಯಕ್ಕೆ ನೀವು ತಲೆ ಹಾಕಬೇಡಿ ಅಂತ ಹೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೀವು ನನ್ನ ಕುಟುಂಬದ ವಿಷಯಕ್ಕೆ ತಲೆ ಹಾಕ್ಬೋದಾ ಅಂತ ಹೇಳ್ತಾಳೆ. ಮತ್ತೆ ರೋಹಿಣಿ ಹೇಳ್ತಾಳೆ, ನೀವು ಎಷ್ಟೋ ಸಲ ನನ್ನ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕಿದ್ದೀರಾ, ಇವಾಗ ನಿಮ್ಮ ವಿಷಯಕ್ಕೆ ಬಂದರೆ ರೂಟ್ ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ರವಿ ಹೇಳ್ತಾನೆ, ರೋಹಿಣಿ ಅತ್ತಿಗೆ ನೀವು ಯಾಕೆ ಮೀನಾ ಅತ್ತಿಗೆನ ಒಂದು ಅಪರಾಧಿ ಥರ ನೋಡ್ತಾ ಇದ್ದೀರಾ, ಲವ್ ಮಾಡಿದವರನ್ನು ಒಂದು ಮಾಡಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಬೇಜಾನ್ ತಪ್ಪಿದೆ. ಮತ್ತೆ ಶಾಂತಿ ಹೇಳ್ತಾಳೆ ಮೀನನಿಗೆ, ಮೀನಾ, ಈ ಬ್ರೋಕರ್ ಕೆಲಸ ಮಾಡೋದು ಮತ್ತು ಈ ಕೋರ್ಟಲ್ಲೆಲ್ಲ ಸುಳ್ಳು ಸಾಕ್ಷಿ ಎಲ್ಲ ಹೇಳ್ತಾರಲ್ಲ ಆ ಕೆಲಸ ಎಲ್ಲ ಮಾಡಿ ಅದರಲ್ಲಿ ನಿನಗೆ ಬೇಜಾನ್ ದುಡ್ಡು ಬರುತ್ತೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆನಂತರ ಇದರ ಬಗ್ಗೆ ಎಲ್ಲ ಕೇಳಿದಾಗ ಸೂರ್ಯ ಹೇಳ್ತಾನೆ, ನಮ್ಮ ಗಂಡ ಹೆಂಡತಿ ವಿಷಯಕ್ಕೆ ನೀವು ಯಾರೂ ತಲೆ ಹಾಕಬಾರ್ದು ಅಂತ ಹೇಳ್ತಾನೆ. ಕೊನೆಗೂ ಸೂರ್ಯ ಮೀನಾಳನ್ನು ಮನೆ ಬಿಟ್ಟು ಕಳಿಸ್ತಾನೆ, ಹೋಗು ಅಂತ ಹೇಳ್ತಾನೆ. ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ಕಡೆ ಅರುಣ್ ಮತ್ತು ಕನಕರನ್ನು ಮನೆ ತುಂಬಿಸುವಂಥ ಶಾಸ್ತ್ರ, ಅಂದರೆ ಕನಕನ ತಾಯಿ ಮನೆಯಲ್ಲಿ ಮನೆ ತುಂಬಿಸುವಂಥ ಶಾಸ್ತ್ರ ನಡೀತದೆ. ಎಲ್ಲರೂ ರೇಗಿಸ್ಕೊಂಡು ಹೀಗೆ ತಮಾಷೆ ಮಾಡಿಕೊಂಡು ಅರುಣ್ ಮತ್ತು ಕನಕರನ್ನು ಕಾಲೆಳೆಯುತ್ತಾರೆ. ಹಾಗೆ ಪ್ರಸ್ತುತ ದಿನ ಮೊದಲನೆಯ ರಾತ್ರಿ ದಿನ ಕನಕ ಹಾಲಿಟ್ಕೊಂಡು ಅರುಣ್ ಹತ್ರ ಬರ್ತಾಳೆ. ಆಗ ಅರುಣ್ ಹೇಳ್ತಾನೆ, ಮೊದಲು ಲೇಡೀಸ್ ಫಸ್ಟ್, ನೀನು ಕುಡಿ ಅಂತ ಹೇಳ್ತಾನೆ. ಹಾಗೆ ಕನಕ ಹಾಲನ್ನು ಕುಡಿತಾಳೆ. ನಂತರ ಅರುಣ್ ಸೂರ್ಯನ ವಿಷಯವನ್ನು ಪ್ರಸ್ತಾಪಿಸ್ತಾನೆ. ಕನಕನ ಹತ್ರ ಹೇಳ್ತಾನೆ, ಕನಕ ನೀನು ಮದುವೆ ಮಂಟಪವನ್ನು ಬಿಟ್ಟು ಹೋದ ತಪ್ಪು, ಮದುವೆಯಾದಂಥ ಹುಡುಗಿ ಅಂದರೆ ಮದುವೆಗೆ ಸಿದ್ಧವಾಗಿರುವಂಥ ಹುಡುಗಿ ಯಾವತ್ತು ಮಂಟಪ ಬಿಟ್ಟು ಹೋಗಬಾರ್ದು, ಯಾರಾದರೂ ನೋಡಿದರೆ ಏನು ಹೇಳ್ತಾರೆ, ನೀನು ಇವಾಗ ಬರೀ ಈ ಮನೆ ಮಗಳಲ್ಲ, ನನ್ನ ಹೆಂಡತಿ ಕೂಡ, ಪೊಲೀಸ್ನ ಹೆಂಡತಿ, ಈ ರೀತಿಯಾಗಿ ಬಾರ್ಗೆಲ್ಲ ಹೋಗಿ ಬರೋದು ಸರಿಯಲ್ಲ ಅಂತ ಹೇಳ್ತಾನೆ. ಆಗ ಕನಕ ಕೇಳ್ತಾಳೆ, ನಿಮಗೆ ನನ್ನ ಮೇಲೆ ಸಿಟ್ಟು ಬಂತ ಅಂತೇಳಿ. ಆಗ ಅರುಣ್ ಹೇಳ್ತಾನೆ, ಸಿಟ್ಟಲ್ಲ ಕನಕ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ಮೇಲೆ ನೀನು ಪೊಲೀಸ್ನ ಹೆಂಡತಿ ಅಂತ ಹೇಳ್ತಾನೆ. ಹಾಗೆ ನಮ್ಮ ಭಾವ ತುಂಬ ಓವರಾಗಿ ಆಡ್ತಾ ಇದ್ದಾರೆ. ಆಗ ಕನಕ ಹೇಳ್ತಾಳೆ, ಇಲ್ಲ, ನಮ್ಮ ಭಾವ ಸ್ವಲ್ಪ ಮುಂಗೋಪಿ ಅಷ್ಟೇ, ಆದರೆ ತುಂಬ ಒಳ್ಳೆಯವರು, ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಕೂಡ ಹೇಳ್ತಾಳೆ. ಆಗ ಅರುಣ್ಗೆ ಸಿಟ್ಟು ಬರುತ್ತೆ, ಅಂದರೆ ಮನಸ್ಸಿನಲ್ಲಿ ಕೋಪ ಬರುತ್ತೆ. ಯಾಕೆಂದರೆ ಈ ಸೂರ್ಯ ಅರುಣ್ ಆಸೆ ಮನೆಯಲ್ಲಿ ಇರುವಾಗ ಹೊಡೆದಿದ್ದ, ಅದನ್ನು ಅವನಿಗೆ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದರ ಸಿಟ್ಟನ್ನು ನಾನು ಹೇಗಾದರೂ ಮಾಡಿ ಅವನ ಮೇಲೆ ತೀರಿಸ್ಕೊಳ್ತೀನಿ, ಈ ಮನೆಯವರಿಂದ ಸೂರ್ಯನನ್ನು ದೂರ ಮಾಡ್ತೇನೆ ಅನ್ನೋ ಶಪಥವನ್ನು ಹೊಂದಿರ್ತಾನೆ.
ಮತ್ತೆ ಅರುಣ್ ಕನಕನ ಹತ್ರ ಹೇಳ್ತಾನೆ, ನಿನ್ನ ಅಕ್ಕ ಹೇಗೆ ಅವನ ಜೊತೆ ಸಂಸಾರ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕನಕ ಕೇಳ್ತಾರೆ, ಯಾಕೆ ಹಾಗೆ ಹೇಳ್ತಿದ್ದೀರ, ನನ್ನ ಅಕ್ಕನನ್ನು ಭಾವ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅರುಣ್ ಹೇಳ್ತಾನೆ, ನಾನು ಆಗಲ್ಲ ಹೇಳ್ತಾ ಇರೋದು, ನಿನ್ನ ಭಾವನಿಗೆ ಇಂಥ ದುಶ್ಚಟಗಳೆಲ್ಲ ಇದೆ ಅಲ್ಲ, ಅದನ್ನೆಲ್ಲ ಸರಿ ಮಾಡಬೇಕು, ಅವರ ಜೀವನವನ್ನು ಸೆಟ್ಲ್ ಮಾಡಬೇಕು ಅಂತ ಹೇಳ್ತಾನೆ. ವೀಕ್ಷಕರೇ, ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ನಿಮಗೆ ಆಸೆ ಧಾರಾವಾಹಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.